ಸ್ನೇಹಿತರೆ, ಈಗಾಗಲೇ ಕರ್ನಾಟಕದಲ್ಲಿ ಭಾರಿ ಚರ್ಚೆ ಆಗ್ತಿರುವಂಥ ಒಂದು ವಿಚಾರ ಅಂತಂದರೆ, ಈ ಒಂದು ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರಾ, ಈ ಒಂದು ನಿಲ್ಲಿಸ್ಬಿಡ್ತಾರಾ. ಈ ಒಂದು ಲೋಕಸಭಾ ಚುನಾವಣೆ ಮುಗೀತು. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಡಿಮೆ ಸೀಟ್ನ ತಗೊಂಡಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಈ ಒಂದು ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರಾ ಅನ್ನೋದು ಎಲ್ಲರಲ್ಲೂ ಕೂಡ ಡೌಟ್ ಶುರುವಾಗಿರುವಂಥದ್ದು. ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಅದಕ್ಕೂ ಫಸ್ಟ್ ಸ್ನೇಹಿತರೆ, ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಒಂದು ಗ್ಯಾರಂಟಿಯ ವಿಚಾರಕ್ಕೆ ಬರೋದಾದ್ರೆ, ಸದ್ಯಕ್ಕೆ ಈ ಒಂದು ಗ್ಯಾರಂಟಿಗಳನ್ನ ಯಾವುದನ್ನು ಕೂಡ ನಿಲ್ಲಿಸೋದಿಲ್ಲ. ಅಂದರೆ ಈ ಒಂದು ನಾನು ಹೇಳ್ತಿರುವಂಥದ್ದಲ್ಲ, ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥದ್ದು. ಈ ಒಂದು ಗ್ಯಾರಂಟಿಗಳು ಏನಿದಾವೆ ಇದನ್ನು ಯಾವುದನ್ನು ಕೂಡ ಇವಾಗ ಸದ್ಯಕ್ಕೆ ನಿಲ್ಲಿಸೋದಿಲ್ಲ. ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿರುವಂಥದ್ದು ಯಾವುದೇ ಚುನಾವಣೆಗೋಸ್ಕರ ನಾವು ಕೊಡಲಿಲ್ಲ. ಅಂದರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಗ್ಯಾರಂಟಿಗಳನ್ನ ಕೊಡಲಿಲ್ಲ. ನಾವು ಈ ಒಂದು ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ, ಅದೇ ರೀತಿಯಾಗಿ ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ವಿ. ಸೊ ಈ ಒಂದು ರಾಜ್ಯದಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಈ ಒಂದು 5 ಗ್ಯಾರಂಟಿಗಳನ್ನ ನಿಮಗೆ ನೆರವೇರಿಸ್ಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ವಿ. ಅದಕ್ಕೋಸ್ಕರನೇ ನಾವು ಈ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿರುವಂಥದ್ದು. ಈ ಒಂದು ಲೋಕಸಭಾ ಚುನಾವಣೆಗೂ ಇದಕ್ಕೂ ಕೂಡ ಯಾವುದೇ ರೀತಿಯಾದ ಒಂದು ಲಿಂಕ್ ಇಲ್ಲ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥ ಮಾತು ಸ್ನೇಹಿತರೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ. ಸೊ ಇದು ತುಂಬ ಜನರಿಗೆ ಹೆಲ್ಪ್ ಆಗ್ತಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಜಿ ಪರಮೇಶ್ವರ್ ಅವರು ಏನಿದ್ದಾರೆ, ಈ ಒಂದು ಹೋಮ್ ಮಿನಿಸ್ಟರು, ಗೃಹ ಸಚಿವರು ಏನಿದ್ದಾರೆ, ಅವರು ಕೂಡ ಒಂದು ಮಾತನ್ನು ಹೇಳಿದ್ರು. ಅಂದರೆ ಅವರು ಕೂಡ ಈ ಒಂದು ಗ್ಯಾರಂಟಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಸದ್ಯಕ್ಕೆ. ಈ ಒಂದು ಗ್ಯಾರಂಟಿ ಈ ಒಂದು ಸಿಟಿಯ ಒಂದು ಜನರಿಗೆ ಹೆಲ್ಪ್ ಆಗ್ತಾ ಇದೆಯಲ್ವೋ ಗೊತ್ತಿಲ್ಲ, ಬಟ್ ಆದರೆ ಈ ಒಂದು ಹಳ್ಳಿಯಲ್ಲಿರುವಂಥ ಜನರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಅಲ್ಲಿ ಭಾಳ ಕಷ್ಟದಲ್ಲಿರುವಂಥ ಜನರಿದ್ದಾರೆ ಹಳ್ಳಿಯಲ್ಲಿ. ಹಾಗಾಗಿ ಅವರಿಗೆ ಈ ಒಂದು ಗ್ಯಾರಂಟಿಗಳಿಂದ ಬಹಳ ಒಂದು ಹೆಲ್ಪ್ ಆಗ್ತಾ ಇದೆ. ಸೊ ಆ ಕಾರಣದಿಂದಾಗಿ ಈ ಒಂದು ಯಾವುದೇ ಗ್ಯಾರಂಟಿಗಳನ್ನು ಕೂಡ ನಾವು ನಿಲ್ಲಿಸೋದಿಲ್ಲ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಇವರು ಹೇಳಿರುವಂಥ ಮಾತು 100% ಸತ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಈ ಒಂದು ಸಿಟಿಯಲ್ಲಿರುವಂಥ ಜನರು ಈ ಒಂದು ಬಿಟ್ಟಿ ಭಾಗ್ಯ ಹಾಗೆ ಹೀಗೆ ಅಂತೆಲ್ಲ ಇದು ಮಾಡ್ತಾ ಇರ್ತಾರೆ. ಸೊ ಆದರೆ ಈ ಒಂದು ಹಳ್ಳಿಯಲ್ಲಿರುವಂಥ ಜನರಿಗೆ ಭಾಳ ಒಂದು ಕಷ್ಟ ಇರುತ್ತೆ ಸ್ನೇಹಿತರೆ. ಅದನ್ನು ನೀವು ನೋಡ್ಬೋದು, ಹಳ್ಳಿಗಳಲ್ಲಿ ಹೋಗಿ ನೀವು ನೋಡ್ಬೋದು. ಈ ಒಂದು ರೈತರಿಗೂ ಕೂಡ ಭಾಳ ಕಷ್ಟ ಇದೆ ಈ ಒಂದು ಸಂದರ್ಭದಲ್ಲಿ. ಆ ಒಂದು ಕೆಜಿ ಅಕ್ಕಿಯೂ ಕೂಡ ಕಷ್ಟಪಡುವಂಥ ಜನರಿದ್ದಾರೆ ಇವತ್ತು ಕೂಡ ಆ ಒಂದು ಹಳ್ಳಿಗಳಲ್ಲಿ. ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೋ ಬಿಟ್ಟಿ ಭಾಗ್ಯ ಅದು ಇದು ಅಂತ ಹೇಳೋದಕ್ಕಿಂತ ನೀವು ಆ ಒಂದು ಹಳ್ಳಿಗಳಲ್ಲಿ ಹೋಗಿ ಆ ಒಂದು ಜನರ ಜೊತೆ ಬೆರೆತಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅವರ ಕಷ್ಟಗಳೇನು ಅಂತ. ತುಂಬಾ ಕಷ್ಟಪಡುವಂಥ ಜನರಿದ್ದಾರೆ. ನಿಮಗೆ ಈ ಒಂದು 2,000 ಆಗಿರ್ಬೋದು, ಅಥವಾ ಈ ಒಂದು ಅಕ್ಕಿ ಏನಿದೆ, ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು, ಅದೆಲ್ಲ ನಿಮಗೆ ತುಂಬಾ ಈಸಿಯಾಗಿ ಸಿಗ್ಬೋದು. ಬಟ್ 2,000 ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅದು ದೊಡ್ಡ ಅಮೌಂಟ್ ಅಲ್ಲದೆ ಇರ್ಬೋದು. ಆದರೆ ಹಳ್ಳಿಗಳಲ್ಲಿ ಭಾಳ ಕಷ್ಟಪಡುವಂಥ ಜನರಿದ್ದಾರೆ. ಅಂದರೆ ಆ ಒಂದು 2,000 ಇಟ್ಕೊಂಡು ಇಡೀ ತಿಂಗಳು ಅವರ ಒಂದು ಸಂಸಾರನ ಸಾಗಿಸುವಂಥ ಒಂದು ಜನರು ಕೂಡ ಇದ್ದಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಲ್ಲದೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಇಲ್ಲಿ ಯಾವುದೋ ಒಂದು ಸಿಟಿಯಲ್ಲಿ ಕೂತ್ಕೊಬಿಟ್ಟು ಮಾತಾಡಿದ್ರೆ ಅದು ಪ್ರಯೋಜನ ಇಲ್ಲ. ಯಾಕಂತಂದರೆ ಅಲ್ಲಿ ಒಂದು ಬೆಳೆನ ಬೆಳಿಬೇಕಂತಂದರೆ ತುಂಬಾ ಶ್ರಮಪಟ್ಟು ರೈತರೆಲ್ಲ ಬೆಳೆ ಬೆಳೆದಿರ್ತಾರೆ. ಸರಿಯಾದ ರೀತಿಯಲ್ಲಿ ಮಳೆ ಬರ್ದಿದ್ರೂ ಕೂಡ ಆ ಬೆಳೆಗೆ ಯಾವುದೇ ರೀತಿಯಾದ ಒಂದು ಬೆಲೆ ಅಂತ ಸಿಗೋದೇ ಇಲ್ಲ. ಅದೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಈ ರೀತಿಯಾಗೆಲ್ಲ ಸಮಸ್ಯೆ ಇರುತ್ತೆ ಹಳ್ಳಿಗಳಲ್ಲಿ. ನೀವು ನೋಡಿರ್ಬೋದು, ಈ ಒಂದು ಕೃಷಿ ಕಾರ್ಮಿಕರಾಗಿರ್ಬೋದು, ಅಗ್ರಿಕಲ್ಚರಿಸ್ಟ್ ಏನೇನೆಲ್ಲ ಇದ್ದಾರೆ, ಇವ್ರದ್ದು ಜೀವನ ಎಲ್ಲ ಭಾಳ ಕಷ್ಟ ಇರುತ್ತೆ ಸ್ನೇಹಿತರೆ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವುದೋ ಬಿಟ್ಟಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಕಿಂಡಲ್ ಮಾಡೋದಕ್ಕಿಂತ ನೀವು ಒಂದು ಸಲ ಈ ಒಂದು ಹಳ್ಳಿಗಳಲ್ಲೆಲ್ಲ ಹೋಗಿ ನೋಡಿದ್ರೆ ನಿಮಗೆ ಅಲ್ಲಿರುವಂಥ ಪರಿಸ್ಥಿತಿ ನಿಮಗೆ ಅರ್ಥ ಆಗ್ಬೋದು. ದಯವಿಟ್ಟು ಕೂಡ ಆ ರೀತಿಯಾಗೆಲ್ಲ ನೀವು ಕಿಂಡಲ್ ಮಾಡೋದಕ್ಕೆಲ್ಲ ಹೋಗಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಪಕ್ಷದ ಪರವಾಗಿ ನಾವು ಮಾತಾಡೋದಿಲ್ಲ. ಆದರೆ ಒಳ್ಳೆ ಕೆಲಸಗಳನ್ನ ಮಾಡುವಾಗ ದಯವಿಟ್ಟು ಕೂಡ ಅವರಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಅದು ಯಾವುದೇ ಪಕ್ಷ ಆಗಿದ್ರೂ ಕೂಡ ಜನರ ಒಂದು ಕಷ್ಟಕ್ಕೆ ಆಗ್ತಾ ಇದೆ ಒಂದು ಪಕ್ಷ ಅಂತಂದಾಗ ಅದನ್ನು ನಾವು ಹೇಳಲೇಬೇಕಾಗುತ್ತೆ. ಆ ಕಾರಣದಿಂದ ಈ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹಳ್ಳಿಗಳಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ ಆ ಒಂದು ಕಷ್ಟಗಳು ಏನೇನೆಲ್ಲ ಇರುತ್ತೆ ಅಂತ. ಈ 2,000 ರೂಪಾಯಿ ಆಗಿರ್ಬೋದು, ಈ ಒಂದು ಫ್ರೀ ಬಸ್ ಆಗಿರ್ಬೋದು, ಈ ಒಂದು ಯುವ ನಿಧಿ ಆಗಿರ್ಬೋದು, ಈ ಒಂದು ಗೃಹ ಜ್ಯೋತಿಯಲ್ಲಿ ಆ ಒಂದು ಕರೆಂಟ್ ಬಿಲ್ ಏನಿದೆ ಬರ್ತಾ ಇದೆ ಅದು ಕೂಡ ಫ್ರೀ ಮಾಡಿದ್ದಾರೆ. ಇದೆಲ್ಲದೂ ಕೂಡ ಜನರಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂತಂದರೆ ಇವರು 5 ಗ್ಯಾರಂಟಿಗಳು ಏನು ಕೊಟ್ಟಿದ್ದೇವೆ, ಈ 5 ಗ್ಯಾರಂಟಿಗಳು ಕೂಡ ತುಂಬಾ ಯೂಸ್ ಆಗುವಂಥ ಗ್ಯಾರಂಟಿಗಳಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜನರು ಕೂಡ ಇದ್ರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯನೂ ಕೂಡ ಇಟ್ಕೊಂಡಿದ್ದಾರೆ.
ಅದೇ ರೀತಿಯಾಗಿ ತುಂಬ ಜನರಿಗೆ ಬೇಜಾರು ಕೂಡ ಆಗಿದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಒಂದು ಇಷ್ಟು ಗ್ಯಾರಂಟಿಗಳನ್ನ ಕೊಟ್ಟರೂ ಕೂಡ ನಮ್ಮ ರಾಜ್ಯದಲ್ಲಿ ಸರಿಯಾದ ಒಂದು ಸೀಟ್ಗಳು ಬರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರೇ ಕೂಡ ಹೇಳ್ತಾ ಇದ್ದಾರೆ, ನೀವು ಆ ಒಂದು ಗ್ಯಾರಂಟಿಗಳನ್ನ ತೆಗೆದುಬಿಡಿ, ನಮಗೆ ಬೇಡ. ಯಾಕಂತಂದರೆ ಇಲ್ಲಿ ನಿಮ್ಮ ಒಂದು ಗ್ಯಾರಂಟಿಗಳಲ್ಲಿ ನಾವು ಅನ್ನ ತಿನ್ಕೊಂಡು ಅದೇ ರೀತಿಯಾಗಿ ಯಾರು ಕೂಡ ನಿಮಗೆ ವೋಟ್ ಹಾಕಲಿಲ್ಲ, ಈ ರೀತಿಯಾಗೆಲ್ಲ ಹೇಳುವಂಥ ಜನರು ಇದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಈ ಒಂದು ಹಳ್ಳಿಗಳಲ್ಲಿ ಭಾಳ ಒಂದು ಉಪಯೋಗ ಆಗಿರುವಂಥ ಈ ಒಂದು ಗ್ಯಾರಂಟಿಗಳು ದಯವಿಟ್ಟು ಕೂಡ ಇವಾಗ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಧನ್ಯವಾದ.